ಹಾಯ್ ನಮಸ್ತೆ. ನಾವು ಕೊಪ್ಪಳ ಮಂದಿ ಟ್ರೆಕ್ಕಿಂಗ್ ಕ್ಯಾಂಪ್ ಇತ್ತು, ಅದಕ್ಕೆ ಕಾರವಾರಕ್ಕೆ ಬಂದಿದ್ದೀವಿ. ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಜಿಲ್ಲಾ ಸಂಸ್ಥೆ ಕಾರವಾರ ವತಿಯಿಂದ ಕಡಲ ತೀರ ಚಾರಣ ಶಿಬಿರ ಹಮ್ಮಿಕೊಂಡಿದ್ದು. ಇದು 2ನೇ ದಿನದ ಕಾರ್ಯಕ್ರಮವಾಗಿರೋದ್ರಿಂದ ನಾವು ಈ ಅಳವೆ ಕಡೆಯಿಂದ ಮುರುಡೇಶ್ವರ ಅಂದರೆ 10 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ವಿ ನಡ್ಕೊಂತ. ಸೊ ಸುಮಾರು ಒಂದು 150 ಜನ ಬಂದಿದ್ದಾರೆ ಬೇರೆ ಬೇರೆ ಡಿಸ್ಟಿಕ್ಕಿಂದ. ಸೊ ನಾವು ಈಗ ಹೋಗ್ಬಿಟ್ಟು ಯಾರ್ಯಾರು ಯಾವ ಕಡೆಯಿಂದ ಬಂದಿದ್ದಾರೆ ಅವ್ರ ಎಕ್ಸ್ಪೀರಿಯನ್ಸು ಅವ್ರ ಫೀಲಿಂಗ್ಸ್ ಯಾವ ಥರ ಇದೆ ಅನ್ನೋದು ನೋಡ್ಕೊತ ಹೋಗೋಣ. ಎಲ್ಲ ಎಲ್ಲಿಂದ ಯಾವ ಡಿಸ್ಟಿಕ್ಕಿಂದ ಬಂದಿರೋದು? ಹಾಸನ್, ಕೇರ್ಪುರ, ಮತ್ತೆ ರಾಯಚೂರು. ನೋಡಿ ಇವ್ರು ರಾಯಚೂರಿಂದ ಬಂದಿದ್ದಾರೆ. ಹೆಸರೇನ್ ಬ್ರೋ ನಿಮ್ದು? ವೀರೇಶ್. ಏನ್ ಅನ್ಸ್ತದೆ ಈ ಟ್ರೆಕ್ ನಿಮ್ಗೆ? ಚೆನ್ನಾಗಿ ಅನ್ಸ್ತದೆ. ಏನು ಅನ್ಸ್ತಾ ಇಲ್ಲ? ಚೆನ್ನಾಗಿ ಅನ್ಸ್ತದೆ ಬ್ರೋ. ಮಳೆ ಬರ್ತಿದೆ. ನಿಮ್ಗೆ ಯಾವ ತರ ಫೀಲ್ ಅನ್ಸ್ತಾ ಇದೆ? ಅಂದ್ರೆ ನೀವು ಅಲ್ಲಿ ಬಿಸಿಲಲ್ಲೆಲ್ಲ ಇದ್ದೀರಾ, ಇಲ್ಲಿ ಬಂದ್ಬಿಟ್ರೆ ಈ ವೆದರ್ ಅಲ್ಲಿ ಯಾವ ತರ ಆಗ್ತಾ ಇದೆ? ಎಲ್ಲ ಚೆನ್ನಾಗಿ ಅನಿಸ್ತದೆ. ಅಲ್ಲಿ ಜಾಸ್ತಿ ಡಿಫ್ರೆಂಟ್. ಒಂದೇ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಏನಂತ ಕಾಮೆಂಟ್ ಮಾಡ್ತೀರಿ ಇದಕ್ಕೆ ನೀವು? ಬೆಸ್ಟ್ ಹೇಳಿ ಬ್ರೋ, ನಿಮ್ಮ ಹೆಸರೇನು? ನಾವು ಬೆಂಗಳೂರು ಸೌತ್ ಇಂದ ಬಂದಿರೋದು. ಲಿಖಿತ್ ಗೌಡ, ಕೇರ್ ಫ್ರಮ್ ಕಾಲೇಜು. ಸರಿನಾ? ಹೇಗೆ ಅನ್ಸ್ತದೆ ಕ್ಯಾಂಪ್ ನಿಮ್ಗೆ? ಕ್ಯಾಂಪು ತುಂಬಾ ಚೆನ್ನಾಗೈತೆ. ಆದ್ರೆ ಬೀಚ್ ಒಳಗ್ ಬಿಡದೆ ಇರೋ ಸೈಡ್ ಎಲ್ಲ ಬಿಟ್ಟಿರೋ ಚೆನ್ನಾಗಿರೋದು. ಇವರು ಚಾರಣ ಪ್ರದೇಶ ಅನ್ಬಿಟ್ಟು ರೋಡ್ ಅಲ್ಲಿ ಕರ್ಕೊಯ್ತಾರೆ. ಈಗ ಅವ್ರು ನಿಮ್ಮನ್ನ ಬೀಚ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ? ಬೀಚ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡ್ ಹೋಯ್ತಾರ? ಅದು ನಿಮ್ ರವೆ ಬ್ರೋ. ಅದು ನಿಮ್ ರವೆ ಇಲ್ಲ, ಹೇಳಿದಾರೆ ಲೀಡರ್ ಹೇಳಿದಾರೆ ಕರ್ಕೊಂಡು ಹೋಗ್ತಾ ಇದಾರೆ. ಹೇಳಿದ್ರು ಬೀಚ್ ಪಕ್ಕದಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಇಂತ ಲೀಡರ್ ಬೀಚ್ ಪಕ್ಕದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ರೋಡ್ ತಂದ್ಬಿಟ್ರು ನಮ್ನ. ರೋಡ್ ತಂದಿರೋ ಏನ್ ಮಾಡಕ್ಕಾಗ್ತದೆ? ಸರಿ, ಓಕೆ ಥ್ಯಾಂಕ್ ಯು ಬ್ರೋ. ಬನ್ನಿ, ಇವಾಗ ನಮ್ ಜೊತೆ ನಮ್ ಸರ್ ಇದಾರೆ. ಅವರು ತಮ್ಮ ಅನಿಸಿಕೆನ ಹೇಳ್ತಾ ಇದಾರೆ. ನೋಡೋಣ ಅವ್ರು ಏನ್ ಮಾತಾಡ್ತಾ ಇದಾರೆ ಅಂತೇಳಿ. ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಕರ್ನಾಟಕ ಸಂಸ್ಥೆ ವತಿಯಿಂದ ಕಾರವಾರ ಡಿಸ್ಟಿಕ್ಕಿನ ನಮ್ಮ ಕಾರವಾರ ಡಿಸ್ಟಿಕ್ಕಿನ ಒಂದು ಸಹಯೋಗದಲ್ಲಿ ರಾಜ್ಯ ಮಟ್ಟದ ಒಂದು ರೋವರ್ಸ್ ರೇಂಜರ್ಸ್ ಮಕ್ಕಳ ಒಂದು ಚಾರಣ ಶಿಬಿರವನ್ನು ಇಟ್ಕೊಂಡಿದ್ದೇವೆ. ಮಕ್ಕಳಿಗೆ ಕರಾವಳಿಯ ಪ್ರದೇಶದ ಒಂದು ಪರಿಸರದ ಜ್ಞಾನವನ್ನು ನೀಡಬೇಕು, ಸಮುದ್ರದ ದರ್ಶನ ಮಾಡಬೇಕು, ಸಮುದ್ರದಲ್ಲಿ ಮಕ್ಕಳು ತಮ್ಮ ಸಂತೋಷವನ್ನು ಕಳಿಬೇಕು ಅನ್ನೋ ವಿಷಯದೊಂದಿಗೆ ಇಲ್ಲಿಯ ಬೆಟ್ಟ ಗುಡ್ಡಗಳನ್ನು ಹತ್ತಿ ಇಲ್ಲಿಯ ಪರಿಸರದ ಆನಂದವನ್ನು ಪಡಿಬೇಕು ಅಂತ ಸದುದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಕ್ಕಳಿಗೆ ಆಯೋಜನೆ ಮಾಡಿದ್ದೇವೆ. ಇಲ್ಲಿ ನಮ್ಮ ಕರ್ನಾಟಕದ ಬಹುತೇಕ ಜಿಲ್ಲೆಗಳಿಂದ ಮಕ್ಕಳು ಬಂದಿದ್ದಾರೆ. ನಿನ್ನೆ ಸಹ ಬಹಳಷ್ಟು ಹೇಳ್ರಿ ನಾವು ಭಟ್ಕಳ ಬಂದರನ್ನು ನೋಡಿದ್ದೇವೆ, ಡ್ಯಾಮನ್ನು ನೋಡಿದ್ದೇವೆ. ಅದೇ ರೀತಿಯಾಗಿ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ದಾರೆ. ಇವತ್ತು ನಾವು ಮುರುಡೇಶ್ವರದ ಕಡಲ ತೀರದ ಕಡೆಗೆ ಅವ್ರ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ. ಮಕ್ಕಳು ಕಡಲ ತೀರದಲ್ಲಿ ಕಡಲಿನ ಒಂದು ಅನುಭವವನ್ನು ಪಡಿತಾ ಇದ್ದಾರೆ. ಧನ್ಯವಾದ. ಥ್ಯಾಂಕ್ ಯು ಸರ್. ನಿಮ್ಮ ನೋಡಿ ಫ್ರೆಂಡ್ಸ್, ಇದೇ ನಾವು ಹೋಗ್ತಿರ್ತಕ್ಕಂಥ ರೂಟು. ಎಷ್ಟಿದು ಬೀಚ್ಗೆ ಸೇರುತ್ತೆ ನೋಡಿ. ಇದೇ ಬೀಚು, ಅಲ್ಲಿ ಕಾಣಿಸ್ತಿದೆಯಲ್ಲ ವೈಟು, ಅದು ಮೋಡಲ್ಲ ಬೀಚು. ಸೊ ಈಗ ನಾವು ಅಲ್ಲಿಗೆ ಹೋಗ್ತಾ ಇದೀವಿ. ಬರ್ತೀರಾ? ಎಲ್ರು ಬರ್ತೀರಾ? ಬ್ರೋ, ನಮ್ಗೆ ಅಲ್ಲಿ ಕಡಲಿನ ತೀರದಲ್ಲಿ ಕರ್ಕೊಂಡು ಹೋಗುದು ಅಂತ ಹೇಳಿದ್ರು. ಇಲ್ಲಿ ನೋಡಿ ದಾರಿಲಿ ಕರ್ಕೊಂಡು ಹೋಗ್ತಿದ್ದಾರೆ ಬ್ರೋ. ಕರ್ಕೊಂಡು ಹೋಗ್ತಾರೆ ಮರ. ಅಲ್ಲಿದೆ ಕಡಲ ತೀರ, ಅಲ್ಲಿದೆ ಸಮುದ್ರದಲ್ಲಿ ನೀರು ಉಂಟಲ್ಲ, ಭಯ ಆಗ್ತದೆ ಅಂತ ಕಡಲ ತೀರ ಅಂದ್ರೆ ಅದೆಲ್ಲ ಬ್ರೋ. ಇಲ್ಲಿ ಕಡಲ ತೀರ ಅಂದ್ಬಿಟ್ಟು ರೋಡಿನ ಬರಿಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಹೌದು, ನಮ್ಗೆ ತುಂಬಾ ಮೂಡ್ ಆಫ್ ಆಗಿದೆ ಬ್ರೋ. ನಮ್ಗೆ ಅಲ್ಲಿಂದನೇ ಅಲ್ಲ ಬ್ರೋ. ಹೇ ಪ್ರಭು, ಯಾವಾಗ ಮಾತಾಡೋದು ನೋಡಿ. ಇವಾಗ ತುಮಕೂರಿಂದ ನಮ್ಮ ಸರ್ ಬಂದಿದ್ದಾರೆ. ಅವರು ತಮ್ಮ ಅನಿಸಿಕೆ ಹೇಳ್ತಾ ಇದಾರೆ. ಬನ್ನಿ, ಏನ್ ಹೇಳ್ತಾರೆ ಅಂತ ಕೇಳೋಣ. ಟ್ರೆಕ್ಕಿಂಗ್ ಕ್ಯಾಂಪು ನಾನು RSL, ನಮ್ಮ ಕಾಲೇಜಿನಲ್ಲಿ RSL ಶ್ರೀ ಪ್ರಗತಿಪರ ವಿದ್ಯಾವರ್ತಕ ಪದವಿ ಪೂರ್ವ ಕಾಲೇಜ್ ಅಂತ ಫಸ್ಟ್ ಟೈಮ್ ನಾವು ಬಂದಿದ್ದೀವಿ. ನಮ್ಮ ಹುಡುಗರನ್ನ 5 ಜನ ಕರ್ಕೊಂಡ್ ಬಂದಿದ್ದೀನಿ. ಆ್ಯಂಡ್ ದೇ ಆರ್ ಎಂಜಾಯಿಂಗ್ ವೆರಿ ಮಚ್, ಎಸ್ಪೆಷಲಿ ಬೀಚ್ ಕ್ಯಾಂಪನ್ನ ತುಂಬ ಎಂಜಾಯ್ ಮಾಡ್ಕೊತಿದ್ದಾರೆ. ಆ್ಯಂಡ್ ಆಲ್ಸೋ ಐ ಬ್ರಾಟ್ ಮೈ ಸನ್ ಆಲ್ಸೋ. ನಾನು ಮಗನ ಕೂಡ ಕರ್ಕೊಂಡ್ ಬಂದಿದ್ದೀನಿ. ಅವನು ಕೂಡ ಎಂಜಾಯ್ ಮಾಡ್ತಿದ್ದಾನೆ. ಏನ್ ಹೆಸರಪ್ಪ? ವಾಟ್ಸ್ ಯುವರ್ ನೇಮ್? ಏನೋ ಏನ್ ಪುಟ ನಿನ್ನ ಹೆಸರು? ಇವರ ಹೆಸರು ಧ್ಯಾನ್ ಪ್ರಬುದ್ಧ ಅಂತ. 3rd ಸ್ಟ್ಯಾಂಡರ್ಡ್ KV ಕೇಂದ್ರೀಯ ವಿದ್ಯಾಲಯದಲ್ಲಿ ಸ್ಟಡಿ ಮಾಡ್ತಿದ್ದಾನೆ. ಸೊ ಅವನು ಕೂಡ ಕರ್ಕೊಂಡ್ ಬಂದಿದ್ದೀನಿ. ಎಕ್ಸ್ಪೋಜರ್ ಆಗಲಿ ಅಂದ್ರೆ ಈ ಥರದ ಕ್ಯಾಂಪ್ಸ್ಗೆ, ಟ್ರೆಕ್ಕಿಂಗ್ಸ್ಗೆ, ನಮ್ಮ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ಗೆ ಎಕ್ಸ್ಪೋಜರ್ ಆಗಲಿ ಅಂತ ಹೇಳಿ
ಕರ್ಕೊಂಡ್ ಬಂದಿದ್ದೀನಿ. ಸೊ ವಿ ಆರ್ ವಾಕಿಂಗ್ ಅಂಡ್ ವಿ ಆರ್ ಎಂಜಾಯಿಂಗ್ ಎವ್ರಿ ಮೂಮೆಂಟ್ ಆಫ್ ದಿಸ್ ಕ್ಯಾಂಪ್ ಅಂಡ್ ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನೀವು ಕೂಡ ನಿಮ್ಮ ಕಾಲೇಜ್ಗಳಲ್ಲಿ ಈ ಥರದೊಂದು ಕ್ಯಾಂಪ್ಸ್ ಮಾಡಿ, ಹಾಗೇನೆ ನಿಮ್ಮ ಲೆಕ್ಚರರ್ಸ್ನ ಹಿಂದೆ ಬಿದ್ದು ನಾವು ಕರ್ಕೊಂಡು ಹೋಗಿ ಸರ್ ಅಂತೇಳಿ ಹೇಳಿ ಸ್ವಲ್ಪ ಹೋಗ್ಬೇಕು, ಏನಾದ್ರು ಒಂದು ಅಡ್ವೆಂಚರ್ ಆಗಿ ಮಾಡಬೇಕು. ಮನುಷ್ಯ ಅಂದ್ರೆ ಏನಾದ್ರು ಸುಮ್ಮನೆ ಇರಬಾರ್ದು, ತಿಂದು ಮಲಗಬಾರ್ದು, ಅಡ್ವೆಂಚರಸ್ ಆಗಿರ್ಬೇಕು ಏನೇ ಆಗಲಿ. ಸೊ ಹಾಗಾಗಿ ನಾವಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ನೋಡಿ ಫ್ರೆಂಡ್ಸ್, ಇದೇ ಬೀಚು, ನಾವು ಇದ್ರ ಬಾಜು ನಡ್ಕೊಂಡು ಹೋಗ್ತಾ ಇದೀವಿ. ಈಗ ಈ ಬೀಚು ಮುರುಡೇಶ್ವರವರೆಗೂ ಹೋಗುತ್ತೆ. ಬನ್ನಿ, ಇಲ್ಲಿ ಧಾರವಾಡದಿಂದ ರೇಂಜರ್ಸ್ ಬಂದಿದ್ದಾರೆ, ಅವರು ನೋಡೋಣ. ಹಾಯ್ ಜನರೇ, ಬಿಗ್ ಫ್ಯಾನ್ ಆಫ್ ಕಿಪ್ಪಿ ಕೀರ್ತಿ. ಓ, ಮತ್ತೆ ಕಡಲಲ್ಲಿ ಬೀಚ್ ಏನಂತ ಯಾವ ಕಾಲೇಜಿಂದ ಬಂದಿರೋದು ನೀವು? ನಾವು ಧಾರವಾಡ GFGC ಗವರ್ಮೆಂಟ್ ಕಾಲೇಜಿಂದ ಬಂದಿದ್ದೀವಿ. ನಾವೀಗ ಮುರುಡೇಶ್ವರ ರೊಟ್ಟಿ ಚಟ್ನಿ ತಂದಿರೇನ್ರಿ? ರೊಟ್ಟಿ ಚಟ್ನಿ ತಂದಿರಿ? ರೊಟ್ಟಿ ಚಟ್ನಿ ತಂದಿದ್ವಿ, ಬಟ್ ಒಂದೇ ದಿನ ಖಾಲಿ ಆಗ್ತದ. ಈಗ ಧಾರವಾಡ ಪೇಡ ತಂದಿದ್ದೀವಿ, ಆಮೇಲೆ ಅದನ್ನ ಓಪನ್ ಮಾಡ್ತೀವಿ. ಓಪನ್ ಮಾಡಿ ಶೋ ಹಿಡಿತೀರಾ? ಸೊ ನಿಮ್ ಕ್ಯಾಂಪ್ ಬಗ್ಗೆ ಯಾವ್ದ್ರ ಅನ್ಸಿದೆ? ಎಕ್ಸ್ಪೀರಿಯನ್ಸ್ ಯಾವ್ದ್ರ ಅನ್ಸಿದೆ? ಚಲೋ ಅನ್ಸಿದೆ. ಚಲೋ ಅನ್ಸಿದೆ. ಇದು ಫಸ್ಟ್ ಕ್ಯಾಂಪ್ ಕಡಲ್ ತೀರಕ್ಕೆ ಬಂದಿರೋದು? ಹಾ, ಕಡಲಿಂದ ಫಸ್ಟ್ ಕ್ಯಾಂಪ್. ಬಟ್ ಬೇರೆ ಯಾರೆಲ್ಲ ಬಂದಿದ್ರ ನೀವು? ಯಾರೆಲ್ಲ ಬಂದಿದ್ರ ನಿಮ್ ಕಾಲೇಜಿಂದ? ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ರೇಂಜರ್ಸ್ ಮಾತ್ರ ಬಂದಿರೋದಾ? ನಿಮ್ ಕಾಲೇಜಲ್ಲಿ ಲೋವರ್ ನಾಲ್ಕದಿಂದ ಬಂದಿದ್ದಾರೆ, ಅವರು ಧಾರವಾಡ ಡಿಸ್ಟಿಕ್. ಧಾರವಾಡ ಡಿಸ್ಟ್ರಿಕ್ಟ್. ನಿಮ್ ಫ್ರೆಂಡ್ಸ್ ಕೂಡ ಅವ್ರು ಏನಾದ್ರು ಹೇಳ್ತಾರ ಎಕ್ಸ್ಪೀರಿಯನ್ಸ್? ನನ್ನ ಫ್ರೆಂಡ್ ನೋಡಿ, ರೇಂಜರ್ಸ್ ಬಂದಿದ್ರೆ ಅವ್ರು ಏನ್ ಹೇಳ್ತಿದ್ರೆ ಕೇಳೋಣ. I'm from Kerala, so I have joined Scout and Guide. So I feel so good coming in Karwar. We are enjoying a lot here. So guys, please, if you want to enjoy like this, please join to Scouts and Guides. I'm really happy that I have joined the Scouts and Guides. So guys, please, I'm requesting you, if you want to enjoy your life like this, please join this Scouts and Guides. Thank you. ಸೊ ಮೇಡಮ್ ಅವ್ರು ಹೇಳ್ತಿದ್ರೆ ಯಾರಿಗೆಲ್ಲ ಲೈಫ್ ಶುರು ಮಾಡ್ಬೇಕು ಅನ್ಸುತ್ತಾ ಅವರೆಲ್ಲ ಸ್ಕೌಟ್ ಜಾಯ್ನ್ ಆಗ್ರಿ ಅಂತ ಹೇಳ್ತಿದ್ರೆ. ಥ್ಯಾಂಕ್ ಯು ಮ್ಯಾಮ್. ಸೊ ಕೊಪ್ಪದಿಂದ ಬಂದಿದ್ದಾರೆ, ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ? ನಿಮ್ಮ ಅನುಭವ ಹೆಂಗ್ ಅನ್ಸ್ತದೆ? ಚಾರಣ ಶಿಬಿರಕ್ಕೆ ಬಂದಿದ್ದೀವಿ. ಒಂದು ಮೆಮೊರೇಬಲ್ ಆಗಿದೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಬಟ್ ನಮ್ಗೆ ಕಷ್ಟ ಏನಪ್ಪಾ ಅಂತಂದ್ರೆ ಸಮುದ್ರ ಪಕ್ಕದಲ್ಲಿದೆ, ಸಮುದ್ರ ಬಿಟ್ಬಿಟ್ಟು ನಮ್ಮನ್ನ ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ಅದೊಂದು ಸ್ವಲ್ಪ ತುಂಬಾ ಬೇಜಾರಾಗ್ತಿದೆ. ಬಟ್ ಒಳ್ಳೆ ವ್ಯೂ ಇದೆ, ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದೀವಿ, ಎಂಜಾಯ್ ಮಾಡ್ತಾ ಇದೀವಿ. ಓಕೆ, ಥ್ಯಾಂಕ್ಸ್. ದೊಡ್ಡಪ್ಪ ತಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡಿರ್ತೀವಿ, ಧನ್ಯವಾದಗಳು. ಅದೇ ರೀತಿ ಬಾಲಪ್ಪರು ಹೇಳ್ತೀರಾ? ಬಾಲಪ್ಪರಿಗೆ ಏನೇ ಅಲ್ಲ, ಬಾಲ ಕಾಯಾಗಿದೆ. ಸೊ ಅಣ್ಣ ಮಾತಾಡ್ತಾನಂತೆ, ನೋಡೋಣ ಅಣ್ಣ ಏನ್ ಹೇಳ್ತಾನೆ. ಈಗ ನಾವು ಕೇರ್ ಫ್ರಮ್ GFGC ಕಾಲೇಜಿಂದ ಬಂದಿರೋದು. ನಮ್ಮ ಹೆಸರು ಲಿಖಿತ್ ಗೌಡ. ಇದು ಹೇಳ್ರಿ ಗೌಡ, ಹೆಂಗ್ ಅನ್ಸಿದೆ ಕ್ಯಾಂಪ್ ನಿಮ್ಗೆ? ಕ್ಯಾಂಪ್ ಅಂದ್ರೆ ಬರ್ಬೇಕಾದ್ರೆ ನಾವು ತುಂಬಾ ಜೋಶಲ್ಲಿ ಬಂದು, ಇದು ಇಲ್ಲಿ ಕಡಲ ತೀರ ಚಾರಣ ಪ್ರದೇಶ ಅಂದ್ಬಿಟ್ಟು ಯಾವ್ದೋ ಗುಂಡಿ ರೋಡ್ ಕರ್ಕೊಂಡ್ ಬಂದಿರೋ. ಯಾವ್ದೋ ಗುಂಡಿ ಅಲ್ಲ, ರೋಡಲ್ಲಿ ಹೋಗಂಗಿದೆ, ಅಲ್ಲ ರೋಡಲ್ಲಿ ಹೋಗಂಗಿದೆ. ನಮ್ಮೂರಲ್ಲೇ ಹೋಗ್ತಿದ್ದೆ ನಾವು, ಬೀಚ್ ನೋಡಂಗಿದ್ರೆ ಅದ್ರ ಕೆರೆ ನೋಡ್ಕೊತಿದ್ದೆ ನಾವು. ಬ್ರೋ, ಅವ್ರು ನಿಮ್ಗೆ ಕಡಲ ತೀರ ಅಂತ ಹೇಳಿರೋದು? ಕಡಲ ತೀರ ಅಂದ್ಬಿಟ್ಟು ಕಡಲ್ನ ಅಲ್ಲಿ ಮಾಡ್ಬಿಟ್ಟು ನಾವು ಇಲ್ಲಿ ರೋಡ್ ಕರ್ಕೊಂಡ್ ಬಂದ್ರೆ ಯಾವ ಹೇಳಿ ನೀವು? ಅದು ಕಡಲ ತೀರ. ಕ್ಯಾಮ್ರಾಮನ್ ಹೆಸರು ಹೇಳಿ. ಅದೇನದು? ಏನದು? ಸಮುದ್ರ. ಅದು ಸಮುದ್ರ. ಇದೇನು? ಇದೇನಿದು? ತೀರ, ಸಮುದ್ರ ತೀರ, ಕಡಲ ತೀರ ಕರ್ಕೊಂಡು ಹೋಗ್ಬೇಕು. ಸರಿನಾ? ಇದು ಅನ್ಯಾಯ. ಕಡಲ ತೀರ ಚಾರಣ ಶಿಬಿರ ಬಂದಿದ್ವಿ. ಒಂಥರ ಚೆನ್ನಾಗಿದೆ ಕ್ಯಾಂಪ್, ಬಟ್ ಕಂಫರ್ಟಬಲ್ ಅನ್ಸ್ತಿಲ್ಲ. ಯಾಕಂದ್ರೆ ನಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರೆ ಅದು ಒಂದ್ ಸ್ವಲ್ಪ ತುಂಬಾ ಬೇಜಾರಾಗ್ತಾ ಇದೆ. ಆದ್ರೂ ಒಳ್ಳೆ ಚೆನ್ನಾಗಿರೋ ನೇಚರ್ ಇದೆ. ಹಾಗೆ ಸಮುದ್ರ ನೋಡ್ತಾ ಹೋಗ್ತಾ ಇದೀವಿ, ಒಳ್ಳೆ ಒಳ್ಳೆ ಅಲೆಗಳು ಬರ್ತಾ ಇದಾವೆ. ಹಾಗೆ ಇದೇ ರೀತಿ ಮಳೆ ಒಂದಿನ 25 ದಿನ ಹೊರಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಳ್ಳೆ ಕ್ಯಾಂಪ್ ಆಗುತ್ತೆ ಅಂತ ಹೇಳ್ತಾ ಊಟಕ್ಕೆ ಸಜ್ಜೆ ರೊಟ್ಟಿ ಅಂದ್ರೆ ನಮ್ಗೆ ಅಂತ ಹೇಳ್ತಾ ಇರೋದು ದೊಡ್ಡಪ್ಪ. ಧನ್ಯವಾದಗಳು. ಇಲ್ಲಿ ಊಟಕ್ಕೆ ಸಜ್ಜೆ ರೊಟ್ಟಿ ಸಿಗ್ತಾ ಇಲ್ಲ, ಅದು ಬಹಳ ಬೇಜಾರಾಗ್ತಿದೆ ನಮಗೆ. ಹೌದಾ? ಆನ ಇತ್ತು, ನಾನು ನೋಡಿಲ್ಲ. ನಾವೆಲ್ಲ ಕಡಲ್ ತೀರಕ್ಕೆ ಬಂದ್ಬಿಟ್ಟಿದ್ವಿ. ಇದು ಅದೇ ಕಡೆ ಎಲ್ಲರೂ ತುಂಬಾ ಬಿಸಿ ಆಗಿಬಿಟ್ಟಿದ್ದಾರೆ ಬ್ರೋ. ಯಾರೋ ಒಬ್ಬ ಒಂದು ಪ್ಲಾನ್ ಬಂದಿದ್ದಾನೆ. ನಿಮ್ಮ ಹೆಸರು? ಬೆಳಗಾವಿ. ಬೆಳಗಾವಿ. ಏನ್ ಅನ್ಸುತ್ತೆ ಈ ಕಡಲ್ ತೀರ ನಿಮ್ಗೆ? ಸೂಪರ್ ಇದೆ. ಅದೇನು ತಿಳ್ಕೊಂಡಿರೋ ಪ್ಲಾಗು? ಸರ್ ಕೊಟ್ಟ. ನೀರ್ ಬಂತು. ಸರ್ ಮಾತಾಡಕ್ಕೆ ಕ್ಲಿಯರ್ ಆಗ್ತಿದೆ. ನೋಡಿ ಫ್ರೆಂಡ್ಸ್, ಇವ್ರ ಮ್ಯಾಮ್, ಇವರೇ ನಮ್ಗೆಲ್ಲ ಮಾರ್ಗದರ್ಶಕರು. ಇವರ ಒಂದು ಮಾರ್ಗದರ್ಶನದಲ್ಲಿ ನಾವು ಒಂದು ಟ್ರೆಕ್ಕಿಂಗ್ ಕ್ಯಾಂಪ್ ನಡೀತಾ ಇದ್ರು. ಸೊ ಈಗ ಮ್ಯಾಮ್ ತಮ್ಮ ಅನಿಸಿಕೆಗಳು ಹೇಳ್ತಾ ಇದ್ದಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಮ್ಯಾಮ್. ನಮ್ಮ ಕಾರವಾರ
ಜಿಲ್ಲೆಯ ಭಟ್ಕಲ್ ತಾಲೂಕಿನಲ್ಲಿ ಅದರಲ್ಲೂ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಾವು ಒಂದು ಕಡಲ ತೀರ ಚಾರಣ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಚಾರಣ ಶಿಬಿರವು ನಿನ್ನೆಯಿಂದ ಪ್ರಾರಂಭ ಆಗಿದೆ. ಇವತ್ತಿನ ದಿನ ನಾವು ಕೋಸ್ಟಲ್ ಟ್ರೆಕ್ಕಿಂಗ್ ಅಂತ ಮೊದಲೇ ಹೆಸರು ಕೊಟ್ಟಿದ್ರಿಂದ ಕಡಲ ತೀರದಿಂದ ಒಂದು ಚಾರಣವನ್ನು ಪ್ರಾರಂಭಿಸಿದ್ದೀವಿ. ನೋಡಿ ಎಲ್ಲ ಕಾಣ್ತಾ ಇದೆ, ಅಂದ್ರೆ ಮಕ್ಕಳಿಗೆ ಎಂಜಾಯ್ ಮಾಡ್ಲಿಕ್ಕೆ. ಬಟ್ ನಾವು ಮಕ್ಕಳಿಗೆ ನೀರಲ್ಲಿ ಇಳಿಸ್ಲಿಕ್ಕೆ ಕೊಡ್ತಾ ಇಲ್ಲ, ಯಾಕಂದ್ರೆ ಸ್ವಲ್ಪ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆಲ್ಲ ರೆಡ್ ಅಲರ್ಟ್ ಆಗಿದೆ. ಆದ್ರೂ ನಾವು ನಮ್ಮ ಕರಾವಳಿ ಪೊಲೀಸ್ ಪಡೆ ಅಂಡ್ ಗ್ರಾಮಾಂತರ ಪೊಲೀಸ್ ಠಾಣೆಯವರಿಂದ ನಾವು ಸಹಕಾರ ತೆಗೆದುಕೊಂಡು ಅವರ ಒಂದು ಸಹಕಾರದಲ್ಲಿ ನಾವು ಕೋಸ್ಟಲ್ ಟ್ರೆಕ್ಕಿಂಗ್ ಅನ್ನು ಮುರುಡೇಶ್ವರವರೆಗೆ ಮಾಡ್ತಾ ಇದ್ದೀವಿ. ಇದರಿಂದ ಮಕ್ಕಳಿಗೆ ಇಲ್ಲಿರುವಂತ ಅಂದ್ರೆ ನೇಚರು ಸಹ ಇದೆ. ನಮ್ಗೆ ಸ್ವಲ್ಪ ತೋರಿಸಿ ಆ ಕಡೆಗೆಲ್ಲ ಹೇಗಿದೆ ನಮ್ಮ ನೇಚರ್ ಅಂತ ಹೇಳ್ಬಿಟ್ಟು ನೋಡಿ. ಅಷ್ಟೆಲ್ಲ ನೇಚರು ಸಹ ಅಬ್ಸರ್ವ್ ಮಾಡ್ಕೊಳ್ತಾ ನಮ್ಮ ರೋವರ್ಸ್ ಅಂಡ್ ರೇಂಜರ್ಸ್ ಗಳು ಈ ಒಂದು ಚಾರಣ ಶಿಬಿರದಲ್ಲಿ ಒಂದು ಕೈಗೊಂಡು ಯಶಸ್ವಿಯಾಗಿ ನಮ್ಮ ಮಕ್ಕಳೆಲ್ಲರೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ಸಹ ಇದನ್ನು ನೋಡ್ಕೊಂಡು ಎಂಜಾಯ್ ಮಾಡಿದ್ದೆ ಅಂತ ಹೇಳ್ತಾ ಎಲ್ಲರೂ ನಮ್ಮ ಸ್ಕೌಟಿಂಗ್ ಗೈಡಿಂಗ್ ಅಲ್ಲಿ ಸೇರ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಮ್ಮ ಸಂತೋಷ ಸಂಖ್ಯೆ ಅಂದ್ರೆ ನಮ್ಮ ರಾಜ್ಯ ಮುಖ್ಯ ಆಯುಕ್ತರಾದಂತಹ ಶ್ರೀಯುತ PGR ಸಿಂಧ್ಯಾ ಅವರು ರಾಜ್ಯ ಮಟ್ಟದ ರೋವರ್ ರೇಂಜರ್ಸ್ ಚಾರಣ ಶಿಬಿರವನ್ನ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅದರಲ್ಲೂ ಕಾರವಾರ ಜಿಲ್ಲೆಯವರಿಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಯಶಸ್ವಿಯಾಗಿ ನಡೆಸಬೇಕು ಅನ್ನುವಂಥ ಉದ್ದೇಶದಿಂದ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಇಲ್ಲಿ ಜನ ಬಂದಿದ್ದಾರೆ. ಅವರೆಲ್ಲರೂ ಈ ಶಿಬಿರದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಚಾರಣ ಶಿಬಿರವನ್ನು ಕೈಕೊಂಡು ಹೋಗ್ತಾ ಇದ್ದೇವೆ. ಪ್ರಕೃತಿ ಸೌಂದರ್ಯ ಆಮೇಲೆ ವನ್ಯ ಪ್ರಾಣಿಗಳನ್ನ ನೋಡುವಂತ ಅವಕಾಶ ಇಲ್ಲಿ ನಮ್ಮ ಶಿಬಿರಾರ್ಥಿಗಳಿಗೆ ಸಿಗ್ತಾ ಇದೆ. ಇಂತಹ ಒಂದು ಸುಸಜ್ಜಿತವಾದ ವ್ಯವಸ್ಥೆಯಲ್ಲಿ ನಮ್ಮ ರೋವರ್ಸ್ ರೇಂಜರ್ಸ್ ಭಾಗವಹಿಸಿದ್ದಾರೆ ಎನ್ನುವಂತದ್ದು ನಮ್ಮ ಜಿಲ್ಲೆಗೆ ಒಂದು ಸಂತೋಷದ ಸಂಗತಿ. ಥ್ಯಾಂಕ್ ಯು. ಫ್ರೆಂಡ್ಸ್ ನಾವು ಅಂತಿಂತೂ ಈ ಒಂದು ಮುರುಡೇಶ್ವರಕ್ಕೆ ಹೈಕಿಂಗ್ ಮಾಡೋದ್ರ ಮೂಲಕ ಬಂದಿದ್ದೀವಿ. ಸೊ ನೋಡಿ ನಮ್ಮ ರೋಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಸೊ ಈ ಒಂದು ಹವೇಕೊಳ ಬೀಚಿಂದ ಈ ಮುರುಡೇಶ್ವರ ಬೀಚು ಸುಮಾರು 7ರಿಂದ 8 ಕಿಲೋಮೀಟರ್ ಆಗುತ್ತೆ. ಆ 8 ಕಿಲೋಮೀಟರ್ ಕೂಡ ನಾವು ನಡ್ಕೊಂತ ಬಂದಿದ್ವಿ. ತುಂಬಾನೇ ಚೆನ್ನಾಗಿತ್ತು ಈ ಒಂದು ಎಕ್ಸ್ಪೀರಿಯನ್ಸ್. ಈ ಮುರುಡೇಶ್ವರದಲ್ಲಿ ರಾವಣ ಶಿವನ ಆತ್ಮಲಿಂಗ ತಪಸ್ ಪಡೆದಿರ್ತಕ್ಕಂಥ ಭೂ ಕೈಲಾಸ, ಈ ಕಮಾನಿಂದ ಇರ್ತಕ್ಕಂಥ ಶಿವನ ವಿಗ್ರಹದ ಕೆಳಗೆ ಭೂ ಕೈಲಾಸ ಅಂತಿದೆ. ಆ ಭೂ ಕೈಲಾಸದಲ್ಲಿ ರಾವಣ ಶಿವನ ಆತ್ಮಲಿಂಗ ಪಡೆದಿರ್ತಕ್ಕಂಥ ಎಲ್ಲ ರೀತಿಯ ಭಾವಚಿತ್ರಗಳು ಸ್ಟ್ಯಾಚುವನ್ನು ಮಾಡಲಾಗಿದೆ. ನಾವು ಅದನ್ನ ವಿಡಿಯೋ ಈ ಸ್ಟ್ಯಾಚು ಹೋಗೋದು ನೋಡೋಣ. ಸೊ ನೋಡಿ ನಮ್ಮ ರೋಡ್ಸ್ ಎಲ್ಲ ಬಂದಿದ್ದಾರೆ, ತುಂಬಾ ಅಂದ್ಕೊಂಡಿದ್ದಾರೆ ಅವರೆಲ್ಲ. ರೇಂಜರ್ಸ್ ಕೂಡ ಬಂದಿದ್ದಾರೆ ನೋಡಿ, ಎಲ್ಲ ನಮ್ಮವರೇ. ಓಕೆ, ಮತ್ತೆ ನಾವು ನೆಕ್ಸ್ಟ್ ಒಳಗಡೆ ಮೀಟ್ ಆಗೋಣ. ಸೊ ನಮ್ಗೆಲ್ಲ ಸ್ಪೆಷಲ್ ಎಂಟ್ರಿ ಕೊಟ್ಟಿದ್ದಾರೆ. ನಾವು ಡೈರೆಕ್ಟ್ ಆಗಿ ಎಲ್ಲ ಒಳಗೆ ಹೋಗ್ತಾ ಇದ್ವಿ. ನೋಡಿ ನಮ್ಮ ರೋಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಸೊ ಸುಮಾರು ಹೈಟ್ ಇದೆ ಈ ಗೋಪುರ. ಯಾವಾಗ ಕಟ್ಟಿದ್ರೆ ಗೊತ್ತಾ ನೋಡಿ, ಎಂಟ್ರಿಯಲ್ಲೇ 2 ಗಜಗಳು ಬೇರೆ ನಿಲ್ಸಿದ್ದಾರೆ. ತುಂಬಾ ಚೆನ್ನಾಗಿದೆ ಗಜಗಳು. ಸೇಮ್ ನಿಜದ ಆನೆ ತರನೇ ಗಂಭೀರವಾಗಿ ನಿಂತಿದ್ದಾವೆ. ನಮ್ಮ ರೋಡ್ಸ್ ಎಲ್ಲ ಹೋಗ್ತಾ ಇದ್ರೆ ಮೇ ಬಿ ನಾವೆಲ್ಲ ಎಲ್ಲರೂ ಸಮವಸ್ತ್ರದ ದಾರಿಗಳಾಗಿರೋದ್ರಿಂದ ನೇರವಾಗಿ ದರ್ಶನಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದೀವಿ. ಎಲ್ಲರೂ ತಮ್ಮ ಪಾದರಕ್ಷೆಗಳನ್ನ ಇಲ್ಲೇ ಬಿಡ್ತಾ ಇದಾರೆ. ಮೇ ಬಿ ಇದಕ್ಕೆ ಅವರೇ ಏನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ತುಂಬಾನೇ ರಶ್ ಇದೆ. ಎಲ್ರೂ ಇಂಥ ರೈನಿ ಸೀಸನ್ ಅಲ್ಲಾದ್ರೂ ಕೂಡ ತುಂಬಾ ಜನ ಬಂದಿದ್ರೆ. ಮೋಡ ಕೂಡ ತುಂಬಾ ಆಗಿದೆ. ಇನ್ನೇನು ಮಳೆ ಬರೋ ಚಾನ್ಸಸ್ ಎಲ್ಲ ಕಾಣ್ತಾ ಇದೆ. ನೋಡಿ ಮೋಡ ಎಲ್ಲ ಹೇಗಾಗಿದೆ. ಅಲೆಗಳ ಅಬ್ಬರು ಕೂಡ ಹಾಗೆ ಕಾಣಿಸ್ತಾ ಇದೆ. ಮೇಡಮ್ ಅವರು ಕೂಡ ದರ್ಶನಕ್ಕೆ ಹೋಗ್ತಾ ಇದಾರೆ. ಮೇಡಮ್ ಅವರು ತುಂಬಾ ಜೋಶಾಗಿದ್ದಾರೆ. ಬರ್ತಾ ಇದ್ದಾರೆ. ವಿಪರೀತ ಗಾಳಿ ಇದೆ. ಎಲ್ಲ ಸ್ಪೆಷಲ್ ಎಂಟ್ರಿ ಕೊಡ್ತಾ ಇದಾರೆ. ಹೋಗ್ತಾ ಇದೀವಿ.
ಎಲ್ಲರೂ ಒಳಗಡೆ ತುಂಬಾ ಅದ್ದೂರಿಯಾಗಿ ಹೋಗ್ತಾ ಇದಾರೆ. ನೋಡಿ ನಮ್ಮ ಶೋ ಕಾಣ್ತಾ ಇದ್ದಾನೆ. ಪೇಂಟ್ ಆಗಿರೋ ಕಾರಣ ಪೇಂಟ್ ಮಾಡೋದಕ್ಕೆ ಸಾರಿಗೆ ಎಲ್ಲ ಹಾಕಿದ್ರೆ ಆನೆಗೆ ಆಯ್ ಹೇಳ್ರಿ, ಆನೆ ಮಾತಾಡಲ್ಲ. ಬನ್ನಿ ಬೇಗ. ಹಿಂದೆ ಬರ್ತಾವ ಹಂಗೆ ಹೇಳಿ ಮ್ಯಾಮ್. ಸೊ ಅದೆಲ್ಲ ಸಾರ್ವಜನಿಕ ಲೈನು. ಇದು ಸ್ಕೌಟಿಂಗ್ ಗೈಡ್ಸ್ಗೆ ಸ್ಪೆಷಲ್ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ನಮ್ಮವರೆಲ್ಲ ಬಂದಿದ್ದಾರೆ. ಹಾಯ್ ಸ್ವಲ್ಪ ತೆಗಿ. ಎಂಟ್ರಿ ಮುರುಡೇಶ್ವರ. ಎಲ್ಲರೂ ಇವಾಗ ದರ್ಶನ ಮುಗಿಸ್ಕೊಂಡ್ ಬಂದಿದ್ವಿ. ಹೆಂಗಿತ್ತು ದರ್ಶನ? ಚೆನ್ನಾಗಿತ್ತಪ್ಪ. ದೇವ್ರು ಹೆಂಗಿದಾನೆ? ಪರ್ಫಾರ್ಮೆನ್ಸ್. ಬಟ್ ಯಾವುದೇ ದೇವಸ್ಥಾನ ನೋಡಿದ್ವಿ AC ಇರಲಿಲ್ಲ. ಇಲ್ಲಿ ಫಸ್ಟ್ ಟೈಮ್ AC ನೋಡಿರೋದು, ಅದು ಒಂದು ವಿಶೇಷ. ದೇವರಿಗೆ ಈ ಚಳಿಗಾಲದಲ್ಲಿ AC ಹಾಕಿದ್ದಾರೆ, ಅದು ಇದು. ಸೊ ನಾವೆಲ್ಲ ಈಗ ಮತ್ತೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಈಗ ಇದು ಸ್ಕೌಟರಿಗೆ ಮಾತ್ರ ಸ್ಪೆಷಲ್ ಎಂಟ್ರಿ. ಮ್ಯಾಮ್ ನಾವು ಸ್ಪೆಷಲ್ ಎಂಟ್ರಿ ಅದನ್ನು ಸ್ಪೆಷಲ್ ಎಂಟ್ರಿಯಲ್ಲಿ ನಮ್ಮ ಯೂನಿಫಾರ್ಮ್ ನೋಡಿಬಿಟ್ಟು ಸ್ಪೆಷಲ್ ಎಂಟ್ರಿಯಲ್ಲಿ ನಮಗೆ ಎಲ್ಲರೂ ಭಕ್ತಾದಿಗಳು ಎಷ್ಟು ಜನ ನಿಂತಿದ್ದಾರಂದ್ರೆ, ಬಟ್ ನಮಗೆ ಮಾತ್ರ ಇಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ಏನಿದೆ ಪ್ರಸಾದ ಅಂತ ಗೊತ್ತಿಲ್ಲ ನಮಗೂ, ಕಾದು ನೋಡ್ಬೇಕು ಇವಾಗ. ಸೊ ನೋಡಿ ಇಲ್ಲೆಲ್ಲ ಭೋಜನ ಮುಗಿಸ್ಕೊಂಡು ಕೈ ತೊಳ್ತಾ ಇದ್ದಾರೆ. ಸೊ ಭೋಜನ ಅಂದ್ರೆ ತಪ್ಪಾಗುತ್ತೆ, ಪ್ರಸಾದ ಅಂತ ಹೇಳ್ಬೇಕು. ನೋಡಿ ಆಲ್ರೆಡಿ ನಮ್ಮ ರೋಡ್ಸ್ ಆ್ಯಂಡ್ ರೇಂಜರ್ಸ್ ಕುತ್ಕೊಳ್ತಾ ಇದ್ದಾರೆ. ಎಲ್ಲಿ ನೋಡಿದ್ರೆ ನಾವೇ ಕಾಣ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದ ನಂತರ ಈ ಮೇಲ್ಗಡೆ ಶಿವನ ವಿಗ್ರಹ ಇದೆ, ಅದು ನೋಡಲು ಹೋಗ್ತಿದ್ವಿ. ಆ ವಿಗ್ರಹದ ಕೆಳಗಡೆ ಭೂ ಕೈಲಾಸ ಇದೆ, ಅದು ನೋಡಕ್ ಹೋಗ್ತಾ ಇದ್ವಿ. ದೊಡ್ಡಬಸವ್ರೆ, ಸೊ ನಾವೆಲ್ಲರೂ ಹೋಗ್ತಾ ಇದೀವಿ ಈಗ. ಇದು ಶಿವನ ವಿಗ್ರಹ. ಈ ಶಿವನ ವಿಗ್ರಹದ ಕೆಳಗಡೆ ರಾವಣನು ಶಿವನನ್ನು ಒಲಿಸಲು ಅವನ ಆತ್ಮಲಿಂಗ ಪಡೆದ ನಂತರ ಯಾವೆಲ್ಲ ಘಟನೆಗಳು ಸಂಭವಿಸಿದೆ ಎನ್ನುವುದನ್ನು ಈ ಶಿವನ ವಿಗ್ರಹದ ಕೆಳಗಡೆ ಭೂ ಕೈಲಾಸ ಎನ್ನುವ ಒಂದು ಚಿತ್ರದ ಮೂಲಕ ಪ್ರದರ್ಶಿಸಲಾಗಿದೆ. ನಾವೀಗ ಅದನ್ನು ನೋಡಲು ಹೋಗ್ತಿದ್ದೇವೆ. ಸೊ ಇದು ರಾವಣ ತನ್ನ ಆತ್ಮಲಿಂಗವನ್ನು ಏನು ಶಿವನಿಂದ ಪಡೆದಿರ್ತಾನಲ್ಲ ಅದನ್ನ ಗಣೇಶನ್ ಕೊಟ್ಟು ಹೋಗ್ತಾನೆ. ಈ ದನಕಾಯನ ವೇಷದಲ್ಲಿರುವವನು ಗಣಪತಿ ಆ ಶಿವನ ವಿಗ್ರಹವನ್ನು ಪಡೆದ ನಂತರ ಅದನ್ನ ನೆಲಕ್ಕಿಡ್ತಾನೆ. ಅದೇ ಗೋಕರ್ಣ, ಅದು ಗೋಕರ್ಣದಲ್ಲಿ ಇದೆ ಶಿವನ ಆತ್ಮಲಿಂಗ. ಸೊ ನೋಡಿ ಅಲ್ಲೊಂದು ರಥ ಕಾಣಿಸ್ತಾ ಇದೆಯಲ್ಲ, ಆ ರಥ ಶ್ರೀಕೃಷ್ಣಂದು. ಅರ್ಜುನನ ರಥಸಾರಥಿಯಾಗಿ ಶ್ರೀಕೃಷ್ಣ ಇದ್ದಾನೆ. ಆ ರಥದಲ್ಲಿ ಇರುವವನು ಅರ್ಜುನ ಮತ್ತು ಶ್ರೀಕೃಷ್ಣ. ಇದು ಮಹಾಭಾರತದಲ್ಲಿ ಅವರು ಯುದ್ಧ ಮಾಡೋ ಪ್ರಸಂಗದಲ್ಲಿ ಇರ್ತಕ್ಕಂಥ ಒಂದು ದೃಶ್ಯ, ಅದನ್ನ ಒಂದು ಸ್ಟ್ಯಾಚು ಮಾಡಿಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ಮುರುಡೇಶ್ವರದಲ್ಲಿ ಇರ್ತಕ್ಕಂಥ ರಥೋತ್ಸವದ ಒಂದು ಪೀಠ ಏನಿದೆಯಲ್ಲ ಅದು ಇದೆ. ಸೊ ಅದನ್ನ ಶೋಗೋಸ್ಕರಿಗೆ ಇಲ್ಲಿ ಇಟ್ಟಿದ್ದಾರೆ. ಸೊ ಇದು ಶಿವನ ಸ್ಟ್ಯಾಚು, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ನಾವು ಮುರುಡೇಶ್ವರಕ್ಕೆ ಬಂದಿದ್ದಾಯ್ತು, ಟ್ರಕ್ ಮಾಡಿದ್ದಾಯ್ತು, ಎಲ್ಲ ನೋಡಿದ್ದಾಯ್ತು. ಮೋಡ ಕವಿದ ವಾತಾವರಣ, ಮಳೆ ಬೇರೆ ಬೀಳ್ತಾ ಇದೆ. ನಾವೆಲ್ಲರೂ ಮತ್ತೆ ರಿಟರ್ನ್ ಆಗ್ಬೇಕು ಇವಾಗ ಕ್ಯಾಂಪ್ ಶಿಬಿರಕ್ಕೆ.
ಶಿಬಿರದ ಒಂದು ಆವರಣಕ್ಕೆ ನಾವ್ ಇನ್ನು ರಿಟರ್ನ್ ಆಗ್ತಾ ಇದೀವಿ. ಆದ್ರೂ ತುಂಬಾನೇ ಮಳೆ ಇರ್ತಿದೆ. ನಮ್ ಹುಡುಗರೆಲ್ಲ ಪ್ರಿಪೇರ್ ಆಗ್ತಾ ಇದಾರೆ. ಮಳೆ ಬರ್ತಾ ಇರೋ ಕಾರಣ ಎಲ್ರು ರೈನ್ ಕೋಟ್ ಆಗ್ತಾ ಇದಾರೆ. ಕೆಲವರೆಲ್ಲ ಛತ್ರಿ ಹಿಡಿದಿದ್ರೆ ನಮ್ ಸರ್ ಬಂದ್ರು. ಈ ನನ್ ಮಕ್ಕಳು ತುಂಬಾ ಬಂದ್ರು ಹಂಗೆ ಇದಾರೆ. ಮಳೆಯಲ್ಲಿ ತೋರಿಸ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ರೆ ನೋಡಿ. ಸಂಗಮೇಶ್ ಅವರು ನೋಡಿ ಮಳೆ ಬರ್ತಂತ ಹೇಳ್ಬಿಟ್ಟು ರೈನ್ ಕೋಟ್ ಹಾಕಿದ್ರೆ. ವೀರೇಶ್ ಸರ್ ಅಂತೂ ಅದ್ರ ಮೇಲೆ ಮತ್ತೆ ರೈನ್ ಕೋಟ್ ಅದ್ರ ಜೊತೆಗೆ ಕ್ಯಾಪ್ಸ್ ಮತ್ತೆ ಹಾಕಿದಾರೆ. ಸೊ ಎಲ್ರು ರೆಡಿ ಆಗಿದ್ರೆ. ನಮ್ ಸರ್ ಅಂತೂ ಛತ್ರಿ ಹಿಡಿದೇ ಬಿಟ್ಟಿದ್ದಾರೆ. ಸರ್ ಛತ್ರಿ ಎಲ್ಲಿ ಸರ್ ನೀವು ಹಿಡಿತಾ ಇರೋದು? ಮಳೆಯಲ್ಲಿ ಬರ್ತಾ ಇದೆ, ನೀವು ಛತ್ರಿ ಹಿಡ್ಕೊಳ್ತಿದ್ರೆ ಸರ್. ಮಳೆ ಬರ್ತಿರೋ ಕಾರಣ ಛತ್ರಿನ ಸೈಡಲ್ಲಿ ಹಿಡಿದ್ರೆ ಎಲ್ರ ಮೇಲೆ ಹಿಡ್ಕೊಂಡಿದ್ರೆ. ಮೇಡಮ್ ಅಂತ ರೈನ್ ಕೋಟ್ ಹಾಕೇ ಬಿಟ್ಟಿದ್ದಾರೆ. ಹಾಕಿದ್ರೆ ಮಳೆ ಬಂದ್ರೆ ಹೆಂಗ್ ಮ್ಯಾಮ್ ಇವಾಗ ನಾವು ಮುರುಡೇಶ್ವರದ ದೇವಸ್ಥಾನದಲ್ಲೇ ಎಲ್ಲ ಬಂದು ಬಿಟ್ಟು ಇವಾಗ ನಾವು ಹೊರಡ್ತಾ ಇದ್ದೀವಿ ನಮ್ಮ ಸ್ಥಳಕ್ಕೆ. ಅದರಿಂದ ತುಂಬಾ ಖುಷಿ ಆಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಬಂದಂತ ರೋಬಸ್ ರೇಂಜರ್ಸ್ಗಳು ತುಂಬಾ ಖುಷಿ ಪಟ್ಟಿದ್ದಾರೆ. ದೇವಸ್ಥಾನದ ದರ್ಶನವನ್ನು ಮಾಡಿಬಿಟ್ಟು ಪ್ರಸಾದ ತೆಗೆದುಕೊಂಡು ಇವಾಗ ಎಲ್ಲ ಇಲ್ಲಿ ಮೇಲೆ ಈಶ್ವರ ಅವರನ್ನೆಲ್ಲ ದರ್ಶನ ಮಾಡಿಕೊಂಡು ದೆನ್ ಏನೇನು ಎಲ್ಲ ಸ್ಥಳ ಇದ್ದಾವೆ ಅಲ್ಲೆಲ್ಲ ಹೋಗ್ಬಿಟ್ಟು ದೆನ್ ಏನು ತಿಂಡಿ ಬೇಕಾದ್ರೆ ಅದನ್ನು ಸಹ ತಿಂದುಬಿಟ್ಟು ವೆಜ್ ನಾನ್ ವೆಜ್ ಎಲ್ಲಾನು ತಿಂದುಬಿಟ್ಟು ಖುಷಿ ಆಗ್ಬಿಟ್ಟಿದ್ದಾರೆ ಮಕ್ಕಳೆಲ್ಲ. ಇವಾಗ ನಾವು ಹೊರಡ್ತಾ ಇದ್ದೀವಿ. ನಮಗೂ ಅವರ ಸಂತೋಷವನ್ನು ನೋಡಿ ನಮಗೂ ತುಂಬಾ ಸಂತೋಷವಾಗಿದೆ. ಅದ್ರಲ್ಲೂ ಈ ಮಳೆ ಅಂತೂ ಬರ್ತಾ ಇದೆ, ಎಷ್ಟು ಖುಷಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಎಲ್ಲರೂ ನಮ್ಮ ರೋಬೋಸ್ ರೇಂಜರ್ಸ್ಗಳು ತುಂಬಾ ಖುಷಿ ಪಟ್ಟಿದ್ದಾರೆ. ಅದರಿಂದ ನಾವು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ಹೋಗ್ಬೇಕಾದ್ರೂ ಅಷ್ಟೇ ಕಡಲ ತೀರದಿಂದ ಹೊರಡ್ತಾ ಇದ್ದೀವಿ. ಅಲ್ಲಿನೂ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಾವು ನೋಡೋರು ಸಹ ತುಂಬಾ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು.